ಸರ್ ತಂದೆಯ ಸಮಾಧಾನ ಉಂಟು, ತುಂಬ ಆಪ್ತ ಗೆಳೆಯರು ಕೂಡ ತಂದೆಯವರು ಬಾಲ್ಯದ ನೀವು ನೋಡ್ಕೊಂಡು ಬಂದಿರ್ತೀರ, ಅವರ ಆಗಲಿಕ್ಕೆ ಎಷ್ಟು ನೋವು ತಂದೆ? ಇಲ್ಲ, ಭಾಳ ನೋವಿದೆ. ತಂದೆ ಸಮಾನಾದವ್ರೆ ಅವರು ನಮಗೆ. ನಮ್ಮ ತಂದೆ ತಾಯಿ ಜೊತೆ ಎಲ್ಲ ತುಂಬ ಭಾಳ ನಂಟಂದರೆ ಅವರು ರಂಗಭೂಮಿಯವರು ನಾಟಕಗಳು ಪ್ರದರ್ಶನ ಮಾಡ್ತಾಯಿದ್ರು. ಸೊ ನಮ್ಮ ತಾಯಿಯವರು ಅವರು ನಾಟಕಗಳು ಪ್ರದರ್ಶನ ಮಾಡ್ತಿದ್ರು. ತಂದೆಯವ್ರ ಜೊತೆ ಹಲವಾರು ಸಿನಿಮಾಗಳು, ಪ್ರಭಾಕರ್ ಸರ್ ಪಿಕ್ಚರ್ ಅಂತಂದರೆ ವಿಜಯ್ ಇದ್ದಾರೆ ಅಂತಂದರೆ ವಿಜಯ್ ನನಗೆ ಕ್ಯಾರೆಕ್ಟರ್ ಬರ್ದಿದ್ದೇನೋ ಅಂತ ಫೋನ್ ಮಾಡಿ ಕೇಳುವಷ್ಟು ಒಂದು ಆತ್ಮೀಯತೆ ಅವ್ರಿಗೆಲ್ಲ. ಅಥವಾ ಅವ್ರು ಫೋನ್ ಮಾಡಿಸಿದಿರಾ ಕ್ಯಾರೆಕ್ಟರ್ ಬರ್ತಾ ಇದ್ದೀನಿ ಕೂಡ ನನಗೆ ಡೇಟ್ ಇಟ್ಕೊಂಬಿಡ ಅನ್ನೋದು. ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು, ಇಲ್ಲೇ ಸುಮಾರು 30-35 ವರ್ಷದಿಂದ ಇಲ್ಲೇ ಅವ್ರ ಮನೆ. ನಾವು ಇಲ್ಲಿ 2 ರೋಡ್ ದಾಟಿದ್ರೆ ಮನೆ. ಸೊ ಯಾವಾಗಲೂ ಸೇರೋರು, ಹರಟೆ ಹೊಡಿಯೋರು, ಅಂದರೆ ಅಷ್ಟು ಆತ್ಮೀಯತೆ. ಮೊನ್ನೆ ನನ್ನ ಮದುವೆಗೆ ಬಂದಾಗಲೂ ಅಷ್ಟೇ, ನಾನು ಕಷ್ಟ ಕಣೋ ನನಗೆ ಆಗಲ್ಲ ಅಂತಂದಿದ್ರು ಕಾರ್ಡ್ ಕೊಡೋಕೆ ಬಂದಾಗ. ಅಂದರೂ ಬಂದರು, ನೋಡೋ ನನಗೆ ಕಾಲು ನೋವ್ತಾ ಇದೆ ಅಂದರೂ ನಿಮ್ಮ ಮದುವೆಗೋಸ್ಕರ ಬಂದಿದ್ದೀನಿ ಕಣೋ ಅಂತ ಬಂದು ಬ್ಲೆಸ್ ಮಾಡೋರು. ಅಂದರೆ ಅವ್ರೆಲ್ಲ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಬ್ಲೆಸ್ ಮಾಡ್ದು ಅಂತವ್ರಲ್ಲ. ನಾನು ಮೊನ್ನೆ ನನಗೆ ಈ ಥರ ಹಿಂಗೆ ಆದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ಅನ್ನೋದೇ. ಯಾಕಂದರೆ ನಂಗೆ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸ್ ಅದೇ ಥರ ಇದ್ದವರು. ಸೊ ಇಟ್ಸ್ ಅ ವೆರಿ ಬಿಗ್ ಲಾಸ್. ಆ್ಯಂಡ್ ಇದೇನು ತುಂಬಲಾರದಂಥ ನಷ್ಟಗಳಿವೆಲ್ಲನೂ, ಚಿತ್ರರಂಗಕ್ಕಾಗಿರಲಿ ಅವ್ರ ಕುಟುಂಬಕ್ಕಾಗಿರಲಿ. ಸೊ ದೇವರು ಪ್ರಾರ್ಥನೆ ಮಾಡೋದಷ್ಟೇ, ಆ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಸರ್ ತಂದೆಯವ್ರ ರೀತಿಯೇ ಕೂಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಮಾನವಾಗಿ ನೋಡ್ಕೊಂಡು ಹೋಗ್ತಾರೆ, ಆ ಥರದಲ್ಲಿ ಸಾಧನೆ ಮಾಡಬೇಕು. ಇಲ್ಲ, 100%. ಈಗ ನಮ್ಮ ತಂದೆಯವ್ರಿಗೆ ನಮ್ಮ ತಂದೆಯವ್ರ ಹೆಸರು ಹೇಳಿದ್ರೆ ಹೆಂಗೆ ನೀವು ಗೌಡ್ರ ಗದ್ದಲ ಅಂತ ಒಂದು ಸಿಂಧೂರು ಲಕ್ಷ್ಮಣ ಗೌಡ್ರ ಗದ್ದಲ ಅಂತ ಹೇಳ್ತೀವೋ, ಹಾಗೆ ವಿಜಯಣ್ಣಂದರು ಸಂಸಾರದಲ್ಲಿ ಸರಿಗಮ ಅಂತ, ಅದಕ್ಕೆ ಸರಿಗಮ ವಿಜಯ ಅಂತ ಅವ್ರ ಹೆಸರು. ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ, ಅದನ್ನು ಒಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು. ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡಿದಂಥ ಒಬ್ಬ ಕಲಾವಿದರು. ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್. ಅದು ಅಷ್ಟು ಅದ್ಭುತವಾದಂಥ ಪರ್ಫಾರ್ಮರ್. ಅದೇ ರಂಗಭೂಮಿ ನಂಟು ಇರೋದಲ್ಲ ಯಾರ್ದು ಚಿತ್ರರಂಗಕ್ಕಿಂತ ಮುಂಚೆಯಿಂದ. ಸೊ ಹಾಗಾಗಿಯೇ ನಮ್ಮ ಕುಟುಂಬದ ಅಷ್ಟು ಒಂದು ಒಡನಾಟ, ಒಂದು ನನಗೆ ಗೊತ್ತಿದ್ದಂಗೆ 40-45 ವರ್ಷದ ಒಂದು ಒಡನಾಟ ಇತ್ತು. ಸೊ ಅದೇ ನಮ್ಮ ಅಮ್ಮನೂ ಬೆಳಗ್ಗೆ ತುಂಬ ಅಪ್ಸೆಟ್ ಆ ವಿಷಯಕ್ಕೆ. ಸೊ ಒಂಥರ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಲೇ ಒಂದು ಫೀಲ್. ಸರ್ ತಂದೆಯ ಸಮಾಧಾನ ಉಂಟು, ತುಂಬ ಆಪ್ತ ಗೆಳೆಯರು ಕೂಡ ತಂದೆಯವರು ಬಾಲ್ಯದ ನೀವು ನೋಡ್ಕೊಂಡು ಬಂದಿರ್ತೀರ, ಅವರ ಆಗಲಿಕ್ಕೆ ಎಷ್ಟು ನೋವು ತಂದೆ? ಇಲ್ಲ, ಭಾಳ ನೋವಿದೆ. ತಂದೆ ಸಮಾನಾದವ್ರೆ ಅವರು ನಮಗೆ. ನಮ್ಮ ತಂದೆ ತಾಯಿ ಜೊತೆ ಎಲ್ಲ ತುಂಬ ಭಾಳ ನಂಟಂದರೆ ಅವರು ರಂಗಭೂಮಿಯವರು ನಾಟಕಗಳು ಪ್ರದರ್ಶನ ಮಾಡ್ತಾಯಿದ್ರು. ಸೊ ನಮ್ಮ ತಾಯಿಯವರು ಅವರು ನಾಟಕಗಳು ಪ್ರದರ್ಶನ ಮಾಡ್ತಿದ್ರು. ತಂದೆಯವ್ರ ಜೊತೆ ಹಲವಾರು ಸಿನಿಮಾಗಳು, ಪ್ರಭಾಕರ್ ಸರ್ ಪಿಕ್ಚರ್ ಅಂತಂದರೆ ವಿಜಯ್ ಇದ್ದಾರೆ ಅಂತಂದರೆ ವಿಜಯ್ ನನಗೆ ಕ್ಯಾರೆಕ್ಟರ್ ಬರ್ದಿದ್ದೇನೋ ಅಂತ ಫೋನ್ ಮಾಡಿ ಕೇಳುವಷ್ಟು ಒಂದು ಆತ್ಮೀಯತೆ ಅವ್ರಿಗೆಲ್ಲ. ಅಥವಾ ಅವ್ರು ಫೋನ್ ಮಾಡಿಸಿದಿರಾ ಕ್ಯಾರೆಕ್ಟರ್ ಬರ್ತಾ ಇದ್ದೀನಿ ಕೂಡ ನನಗೆ ಡೇಟ್ ಇಟ್ಕೊಂಬಿಡ ಅನ್ನೋದು. ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು, ಇಲ್ಲೇ ಸುಮಾರು 30-35 ವರ್ಷದಿಂದ ಇಲ್ಲೇ ಅವ್ರ ಮನೆ. ನಾವು ಇಲ್ಲಿ 2 ರೋಡ್ ದಾಟಿದ್ರೆ ಮನೆ. ಸೊ ಯಾವಾಗಲೂ ಸೇರೋರು, ಹರಟೆ ಹೊಡಿಯೋರು, ಅಂದರೆ ಅಷ್ಟು ಆತ್ಮೀಯತೆ. ಮೊನ್ನೆ ನನ್ನ ಮದುವೆಗೆ ಬಂದಾಗಲೂ ಅಷ್ಟೇ, ನನಗೆ ಕಷ್ಟ ಕಣೋ ನನಗೆ ಆಗಲ್ಲ ಅಂತಂದಿದ್ರು ಕಾರ್ಡ್ ಕೊಡೋಕೆ ಬಂದಾಗ. ಅಂದರೂ ಬಂದರು, ನೋಡೋ ನನಗೆ ಕಾಲು ನೋವ್ತಾ ಇದೆ ಅಂದರೂ ನಿಮ್ಮ ಮದುವೆಗೋಸ್ಕರ ಬಂದಿದ್ದೀನಿ ಕಣೋ ಅಂತ ಬಂದು ಬ್ಲೆಸ್ ಮಾಡೋರು. ಅಂದರೆ ಅವರೆಲ್ಲ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಬ್ಲೆಸ್ ಮಾಡ್ದು ಅಂತವ್ರಲ್ಲ. ನಾನು ಮೊನ್ನೆ ನನಗೆ ಈ ಥರ ಹಿಂಗೆ ಆದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ಅನ್ನೋದೇ. ಯಾಕಂದರೆ ನಂಗೆ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸ್ ಅದೇ ಥರ ಇದ್ದವರು. ಸೊ ಇಟ್ಸ್ ಅ ವೆರಿ ಬಿಗ್ ಲಾಸ್. ಆ್ಯಂಡ್ ಇದೇನು ತುಂಬಲಾರದಂಥ ನಷ್ಟಗಳಿವೆಲ್ಲನೂ, ಚಿತ್ರರಂಗಕ್ಕಾಗಿರಲಿ ಅವ್ರ ಕುಟುಂಬಕ್ಕಾಗಿರಲಿ. ಸೊ ದೇವರು ಪ್ರಾರ್ಥನೆ ಮಾಡೋದಷ್ಟೇ, ಆ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಸರ್ ತಂದೆಯವ್ರ ರೀತಿಯೇ ಕೂಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಮಾನವಾಗಿ ನೋಡ್ಕೊಂಡು ಹೋಗ್ತಾರೆ, ಆ ಥರದಲ್ಲಿ ಸಾಧನೆ ಮಾಡಬೇಕು. ಇಲ್ಲ, 100%. ಈಗ ನಮ್ಮ ತಂದೆಯವ್ರಿಗೆ ನಮ್ಮ ತಂದೆಯವ್ರ ಹೆಸರು ಹೇಳಿದ್ರೆ ಹೆಂಗೆ ನೀವು ಗೌಡ್ರ ಗದ್ದಲ ಅಂತ ಒಂದು ಸಿಂಧೂರು ಲಕ್ಷ್ಮಣ ಗೌಡ್ರ ಗದ್ದಲ ಅಂತ ಹೇಳ್ತೀವೋ, ಹಾಗೆ ವಿಜಯಣ್ಣಂದರು ಸಂಸಾರದಲ್ಲಿ ಸರಿಗಮ ಅಂತ, ಅದಕ್ಕೆ ಸರಿಗಮ ವಿಜಯ ಅಂತ ಅವ್ರ ಹೆಸರು. ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ, ಅದನ್ನು ಒಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು. ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡಿದಂಥ ಒಬ್ಬ ಕಲಾವಿದರು. ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್. ಅದು ಅಷ್ಟು ಅದ್ಭುತವಾದಂಥ ಪರ್ಫಾರ್ಮರ್. ಅದೇ ರಂಗಭೂಮಿ ನಂಟು ಇರೋದಲ್ಲ ಯಾರ್ದು ಚಿತ್ರರಂಗಕ್ಕಿಂತ ಮುಂಚೆಯಿಂದ. ಸೊ ಹಾಗಾಗಿಯೇ ನಮ್ಮ ಕುಟುಂಬದ ಅಷ್ಟು ಒಂದು ಒಡನಾಟ, ಒಂದು ನನಗೆ ಗೊತ್ತಿದ್ದಂಗೆ 40-45 ವರ್ಷದ ಒಂದು ಒಡನಾಟ ಇತ್ತು. ಸೊ ಅದೇ ನಮ್ಮ ಅಮ್ಮನೂ ಬೆಳಗ್ಗೆ ತುಂಬ ಅಪ್ಸೆಟ್ ಆ ವಿಷಯಕ್ಕೆ. ಸೊ ಒಂಥರ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಲೇ ಒಂದು ಫೀಲ್.